ಕ್ಷಣವತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಮಹಾತ್ಮರನ್ನು ಕಾಣಲು ಕಷ್ಟಪಡಬೇಕಾಗಿಲ್ಲವೇ? ನಮ್ಮನ್ನು ಆಶೀರ್ವದಿಸುವ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುವ ಮಹಾತ್ಮರನ್ನು ಕಾಣುವುದು ಕಷ್ಟ ಎಂದು ನಾವು ಭಾವಿಸಿದ್ದರೆ ಈ ಕಥೆಯನ್ನು ಓದಬಹುದು. ಒಬ್ಬ ಯುವಕನಿದ್ದ, ಸಿರಿವಂತ ಉದ್ಯಮಿಯ ಪುತ್ರ. ಸುಖದ ಸುಪ್ಪತ್ತಿಗೆಯಲ್ಲೇ ಬೆಳೆದವ. ಕೈಗೊಬ್ಬ ಆಳು ಕಾಲಿಗೊಬ್ಬ ಆಳು ಇದ್ದುದರಿಂದ ಎಂದೂ ಯಾವ ಕೆಲಸವನ್ನು ಮಾಡಿದವನಲ್ಲ. ಆದರೆ ತಂದೆಯ ಅಕಾಲಿಕ ನಿಧನದಿಂದ ವ್ಯವಹಾರದ ಹೊರೆ ಅವನ ಹೆಗಲ ಮೇಲೆ ಬಿತ್ತು. ಅವನಿಗೆ ವ್ಯವಹಾರದ ವಿಧಾನಗಳು ಗೊತ್ತಿರಲಿಲ್ಲ. ಗ್ರಾಹಕರ, ಕೆಲಸಗಾರರ ಪರಿಚಯ ಇರಲಿಲ್ಲ. ಯಾರನ್ನೂ ನಂಬುತ್ತಿರಲಿಲ್ಲ, ಗೌರವಿಸುತ್ತಿರಲಿಲ್ಲ. ಯಾರೊಂದಿಗೂ ಸರಿಯಾದ ರೀತಿಯಲ್ಲಿ ವ್ಯವಹರಿಸುತ್ತಿರಲಿಲ್ಲ. ಏಕೋ ಏನೋ ವ್ಯವಹಾರದಲ್ಲಿ ಬಹಳಷ್ಟು ಏರುಪೇರುಗಳಾದವು. ವ್ಯವಹಾರವನ್ನು ಸರಿದಾರಿಗೆ ತರುವುದು ಹೇಗೆಂದು ಚಿಂತಿಸುತ್ತಿದ್ದ. ಆಗ ಯಾರೋ ಪರಿಚಿತರೊಬ್ಬರು, ಇಂತಹ ಪರ್ವತವೊಂದರ ಮೇಲಿನ ಆಶ್ರಮದಲ್ಲಿ ಮಹಾತ್ಮರೊಬ್ಬರಿದ್ದಾರೆ, ಅವರ ದರ್ಶನ ಆಶೀರ್ವಾದಗಳನ್ನು ಪಡೆದರೆ ಒಳ್ಳೆಯದಾಗಬಹುದು ಎಂದು ಸೂಚಿಸಿದರು. ಯುವಕ ಮಹಾತ್ಮರನ್ನು ಹುಡುಕಿಕೊಂಡು ಹೊರಟ. ಸುದೀರ್ಘ ಪ್ರಯಾಣದ ನಂತರ ಪರ್ವತದ ಮೇಲ್ಭಾಗವನ್ನು ತಲುಪಿದ. ಅಲ್ಲಿದ್ದ ದೊಡ್ಡದೊಂದು ಕಟ್ಟಡವೇ ಮಹಾತ್ಮರ ಆಶ್ರಮವೆಂದು ಗೊತ್ತಾಯಿತು. ಆಶ್ರಮದ ಮುಂಬಾಗಿಲಿನಲ್ಲಿ ನಿಂತಾಗ ಕೌಪೀನಧಾರಿ ವ್ಯಕ್ತಿಯೊಬ್ಬರು ಕಂಡರು. ಆದರೆ ಕೌಪೀನಧಾರಿ ಕಸ ಗುಡಿಸುತ್ತಿದ್ದ. ಅವರು ಯಾರೋ ಕೆಲಸದವರು ಇರಬಹುದು ಎಂದು ಭಾವಿಸಿದ ಯುವಕ ಅವರನ್ನು, ಹೇ ಕೆಲಸದವನೇ, ನಾನು ನಗರದಿಂದ ಬಂದಿದ್ದೇನೆ, ಮಹಾತ್ಮರನ್ನು ಕಾಣಬೇಕಿತ್ತು, ಮಾತನಾಡಬೇಕಿತ್ತು, ನನ್ನನ್ನು ಅವರಲ್ಲಿಗೆ ಕರೆದುಕೊಂಡು ಹೋಗು ಎಂದು ಏರು ಧ್ವನಿಯಲ್ಲಿ ಕೇಳಿದ. ಕೌಪೀನಧಾರಿ ನಸುನಕ್ಕೋ ಅವರೊಂದಿಗೆ ಏನು ಮಾತನಾಡಬೇಕಿತ್ತು ಎಂದು ಕೇಳಿದರು. ಯುವಕ, ಕಸ ಗುಡಿಸುವ ನಿನಗೆ ಅದರ ಉಸಾಬರಿ ಏಕೆ? ನನ್ನನ್ನು ಮಹಾತ್ಮರಲ್ಲಿಗೆ ಕರೆದುಕೊಂಡು ಹೋಗು ಎಂದು ಗದರಿಸಿದ. ಕೌಪೀನಧಾರಿಯು, ಆಯಿತು ಮಹಾರಾಯರೇ, ನೀವು ಬೇಗ ಬೇಗ ಸಿಟ್ಟು ಮಾಡಿಕೊಳ್ಳುವುದನ್ನು ಬಿಟ್ಟರೆ ಒಳ್ಳೆಯದು, ಬನ್ನಿ ಆಶ್ರಮದೊಳಗೆ ಹೋಗೋಣ ಎನ್ನುತ್ತಾ ನಡೆದರು. ಯುವಕ ಅವರನ್ನು ಅನುಸರಿಸಿದ. ಕೌಪೀನಧಾರಿಯು ಯುವಕನನ್ನು ಅವರ ವ್ಯವಹಾರವೇನು, ತೊಂದರೆಗಳೇನು ಎಂದೆಲ್ಲ ಕೇಳುತ್ತಾ ನಡೆಯುತ್ತಿದ್ದರು. ಆಶ್ರಮದ ಕಟ್ಟಡ ದೊಡ್ಡದಾಗಿತ್ತು. ಯುವಕ ಈ ಕೆಲಸಗಾರನಿಗೇಕೆ ವ್ಯವಹಾರದ ಉಸಾಬರಿ ಎಂದುಕೊಳ್ಳುತ್ತಲೇ ಅರೆಮನಸ್ಸಿನಿಂದಲೇ ಚುಟುಕು ಉತ್ತರಗಳನ್ನು ನೀಡುತ್ತಾ ನಡೆಯುತ್ತಿದ್ದ. ಕೌಪೀನಧಾರಿ ಪ್ರಶ್ನೆಗಳನ್ನು ಕೇಳುತ್ತಿದ್ದರು, ಸಲಹೆಗಳನ್ನು ನೀಡುತ್ತಿದ್ದರು. ಯುವಕ, ಈತನದ್ದು ಕೊಂಚ ಅತಿರೇಕವಾಯಿತು. ಮಹಾತ್ಮರ ದರ್ಶನ ಮಾಡಿಸದೆಯೇ ಈತನೇ ಏನೇನೋ ಹೇಳುತ್ತಿದ್ದಾನೆ ಎಂದುಕೊಳ್ಳುತ್ತಲೇ ನಡೆಯುತ್ತಿದ್ದ. ನಡೆಯುತ್ತಾ ಅವರಿಬ್ಬರು ಆಶ್ರಮದ ಹಿಂಬಾಗಿಲ ಬಳಿ ಬಂದರು. ಆಗ ಕೌಪೀನಧಾರಿಯು, ನೀವಿನ್ನು ಹೊರಡಬಹುದು ಎಂದರು. ಯುವಕ, ನೀನು ನನಗೆ ಮಹಾತ್ಮರ ದರ್ಶನ ಮಾಡಿಸಲೇ ಇಲ್ಲ ಎಂದು ಅಭ್ಯಂತರ ವ್ಯಕ್ತಪಡಿಸಿದ. ಕೌಪೀನಧಾರಿಯು, ಈ ಆಶ್ರಮದಲ್ಲಿ ನಾನೇ ಇರುವುದು, ನನಗೆ ನಾನೊಬ್ಬ ಮಹಾತ್ಮ ಎಂದೇನೂ ಅನ್ನಿಸುವುದಿಲ್ಲ. ಆದರೆ ಎಲ್ಲರೂ ನನ್ನನ್ನು ಹಾಗೆ ಕರೆಯುತ್ತಾರೆ ಅಷ್ಟೇ. ಅದಿರಲಿ, ನಾನು ನಿಮ್ಮ ಬಹುತೇಕ ಪ್ರಶ್ನೆಗಳಿಗೆ ಸಮಾಧಾನವನ್ನು ಕೊಟ್ಟಿದ್ದೇನೆ, ನಿಮಗೆ ಒಳ್ಳೆಯದಾಗಲಿ ಎಂದರು. ಯುವಕ ಆಶ್ಚರ್ಯದಿಂದ, ಅಯ್ಯೋ, ನನಗೆ ನೀವೇ ಮಹಾತ್ಮರೆಂದು ಗೊತ್ತಾಗಲೇ ಇಲ್ಲ ಎಂದಾಗ ಕೌಪೀನಧಾರಿಯು, ನಿಮ್ಮೆದುರಿಗೆ ಬರುವವರು ಮಹಾತ್ಮರ ವೇಷ ಧರಿಸಿಯೇ ಬರಬೇಕಿಲ್ಲ, ಅವರು ಯಾವ ವೇಷದಲ್ಲಾದರೂ ಇರಬಹುದು. ನೀವು ಯಾರೊಂದಿಗೆ ವ್ಯವಹರಿಸುತ್ತೀರೋ ಅವರನ್ನೆಲ್ಲ ಮಹಾತ್ಮರು ಎಂದು ಭಾವಿಸಿದರೆ ನಿಮಗೆ ವ್ಯವಹಾರ ಮಾಡುವುದು ಸುಲಭವಾಗಬಹುದು, ಯಶಸ್ಸು ಸಿಗಬಹುದು ಎಂದು ಹೇಳಿ ಕಳಿಸಿದರಂತೆ. ನಾವು ನಮ್ಮ ಬದುಕಿನಲ್ಲಿ, ವ್ಯವಹಾರದಲ್ಲಿ ಮಹಾತ್ಮರನ್ನು ಕಾಣುವುದಕ್ಕೆ ಕಷ್ಟಪಡಬೇಕಾಗಿಲ್ಲ. ನಮ್ಮ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ನಮ್ಮೊಂದಿಗೆ ವ್ಯವಹರಿಸುವವರನ್ನೆಲ್ಲ ಮಹಾತ್ಮರೆಂದು ಭಾವಿಸಿದರೆ ಆಯಿತು ಅಲ್ಲವೇ? ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.